ಪಾಂಡವಪುರ ಗ್ರಾಮದ ಚಿನಕುರಳಿ ಹೋಬಳಿ ಮಾರ್ಮಳ್ಳಿ ಗ್ರಾಮದ ಸಂಗೀತ ಎನ್ನುವ ಮಹಿಳೆ ತಮ್ಮ ಇಬ್ಬರು ಮಕ್ಕಳಾದ ವೇದಾಂತ್ ಮತ್ತು ತನ್ವಯ್ ಜೊತೆಗೂಡಿ ಕಾಣೆಯಾಗಿದ್ದಾರೆ. ಕೂಡಲೇ ಪಾಂಡವಪುರ ಪೊಲೀಸ್ ಠಾಣೆಗೆ ಸಂಪರ್ಕಿಸಬೇಕೆಂದು ಠಾಣಾಧಿಕಾರಿಗಳು ಮನವಿ ಮಾಡಿದ್ದಾರೆ. ನಿಮ್ಮ ಹೆಸರು? ಮಂಜುಳ ಅಂತ. ಏನಾಗಬೇಕು ಅವರು? ಹೇಳಿ, ವಿಚಾರ ಹೇಳಿ, ಏನಾಯಿತು ಅಂತೇಳಿ. ಏನಿಲ್ಲ ಸರ್, ಊಟ ಮಾಡ್ಬಿಟ್ಟು ಮಲಗಿದ್ರು. ಹೇಳಿ. ಅವ್ರು ಹೋಗಿರೋದೇ ಗೊತ್ತಿಲ್ಲ ನಮಗೆ. ಬೆಳಗ್ಗೆ 5 ಗಂಟೆಲಿ ಗೊತ್ತಾಗಿರೋದು ನಮಗೆ ಸರ್. ಇನ್ನೇನು ನಮ್ಗೆ ಗೊತ್ತಿಲ್ಲ. ಆಮೇಲೆ ಊಟಕ್ಕೆ ಅಂದ್ಬಿಟ್ಟು ನಾವು ಹೊಂಟೋದು. ನಮ್ಮ ಮಗರು ಕರ್ಕೊಂಡು ಜನಗಳೆಲ್ಲ ಬಂದ್ಬಿಟ್ರು ಅಷ್ಟೇ. ಎಲ್ಲಿ ಕೊಟ್ಟಿದ್ರಿ? ಯಾವ ಊರು ಕೊಟ್ಟಿದ್ರಿ ನಿಮ್ಮ ಮಗಳನ್ನ? ಬೇಬಿ ಕೊಟ್ಟಿತ್ತು. ಅವರು ನಿಮ್ಮ ಅಳಿಮ ಏನು ಕೆಲಸ ಮಾಡೋದು? ಮೈಸೂರಲ್ಲಿ ಫ್ಯಾಕ್ಟ್ರಿಲಿ ಅವ್ರೆ. ಓ, ನೀವು ಇಲ್ಲಿಗೆ ಕರ್ಕೊಂಬಂದು ಇಟ್ಕೊಂಡಿದ್ರಾ? ಅಲ್ಲಿ ಅತ್ತೆ ಸೊಸೆರ್ಗೆ ಒಂಚೂರು ಜಗಳ ಆಗಿತ್ತು ಅಂದ್ಬಿಟ್ಟು ಇಲ್ಲಿ ಕರ್ಕೊಬಂದಿದ್ರು. ಮನೇಲಿ ಏನೋ ಸಮಸ್ಯೆ ಆಗದೆ ಅಂದ್ಬಿಟ್ಟು ಇಲ್ಲಿಂದ 3 ದಿವಸ ಇದ್ದು 3 ದಿವಸ ಆದಮೇಲೆ 4ನೇ ದಿವಸಕ್ಕೆ ಹೋಗಿರೋದು. ಎಷ್ಟು ಜನ ಮಕ್ಕಳಿದ್ರು? 2 ಗಂಡು ಮಕ್ಕಳು. ಮಕ್ಕಳು ಕೂಡ ಇಲ್ಲ ಅಲ್ಲಿ ಜೊತೆಯಲ್ಲಿ? ಜೊತೆಯಲ್ಲಿ ಕರ್ಕೊಂಡೇ ಹೋಗಿರೋದು ಅವಳು. ಈಗ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಯಾವ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಪಾಂಡವಪುರ. ನಿಮ್ಮ ಹೆಸರು? ಮಂಜುಳ. ಏನಾಗಬೇಕು ಅವ್ರಿಗೆ? ಮಗು ಅವ್ವ ಆಗ್ಬೇಕು ನನ್ನ ತಾಯಿ. ಹೇಳಿ, ನಿಮ್ಮ ಹೆಸರು? ಸರ್, ನನ್ನ ಹೆಸರು ಧನಂಜಯ ಅಂತ. ನನ್ನ ಸ್ವಂತವ್ರು ಮಾರ್ಮಳ್ಳಿ. ಇದು ನಮ್ಮ ಹುಡುಗಿ ಸಂಗೀತನ ಬೇಬಿಗೆ ಕೊಟ್ಟು ಅಕ್ಕನ ಮಗ ಅವ್ರಿಗೆ ಕೊಟ್ಟು ಮದುವೆ ಮಾಡಿದ್ವಿ. ಅಲ್ಲಿ ಗಂಡ ಹೆಂಡ್ತಿ ಅವರು ಅನ್ಯೋನ್ಯವಾಗಿದ್ದರು, ಬೇರೆ ಯಾರೆಲ್ಲ ಸಂಬಂಧ ಎಲ್ಲ ಒಂದೇ, ಏನು ಪ್ರಾಬ್ಲಮ್ ಇಲ್ಲ. ಅವರು ಅನ್ಯೋನ್ಯವಾಗಿದ್ದರು, ನಾವು ಅನ್ಯೋನ್ಯ ಎಲ್ಲ ಚೆನ್ನಾಗಿತ್ತು, ಏನೂ ತೊಂದರೆ ಇರಲಿಲ್ಲ. ಮೊನ್ನೆ ಹೋಗಿ 9ನೇ ತಾರೀಕು ನಮ್ಮ ಹುಡುಗನ ಮತ್ತು ಅವರಮ್ಮ ಇಬ್ಬರು ಹೋಗಿ ಸಂತೋಷ ಹೋಗಿ ಕರ್ಕೊಂಬಂದರು. 2 ದಿನ ಆಯಿತು. 2 ದಿನ ಮನೆಯಲ್ಲೇ ಇದ್ದರು. 11ನೇ ತಾರೀಕಿಗೆ 3 ದಿನ ಆಯಿತು. 3 ದಿನದಲ್ಲಿ ನೈಟ್ 11 ಗಂಟೆ ಊಟ ಮಾಡಿ ಎಲ್ಲ ಚೆನ್ನಾಗಿ ಎಲ್ಲ ಮಕ್ಕಳು ಮರಿ ಎಲ್ಲ ಊಟ ಮಾಡಿ ಹಚ್ಕಡೆಗೆಲ್ಲ ಮಲ್ಕೊಂಡ್ರು. ಬೆಳಿಗ್ಗೆ ಮಾಮೂಲಿ 11 ಗಂಟೆ ಮಲ್ಕೊಂಡ್ರು. ಬೆಳಿಗ್ಗೆ ಹಾಲು ಕರಿಬೇಕಾದ್ರೆ ಇದು ನೋಡಿದ್ರು. ಯಾರು ಮನೆಗೆ ಯಾರಿಗೂ ಹೆಸರಾಗಿಲ್ಲ. ಇವ್ರು ಎಷ್ಟೊತ್ತಿನಲ್ಲಿ ಹೋಗೋರೆ ಏನಂತ ಏನು ಗೊತ್ತಿಲ್ಲ. 2 ಮಕ್ಕಳು ಎತ್ಕೊಂಡು ಸಂಗೀತ ಮನೆಯೆಲ್ಲ ಕಾಣಿಯಾಗವ್ರೆ. ಬೆಳಿಗ್ಗೆ 5 ಗಂಟೆ ಇದೆ ಹಾಲು ಕರೆಯೋಕೆ ಹೋದಾಗ ಮನೆ ಹೊರಗಡೆ ಡೋರ್ ಆಗಿತ್ತು. ಹೊರಗಡೆ ಡೋರ್ ಹಾಕಿದ್ದು ಕಿಟಕಿಲಿ ಡೋರ್ ಓಪನ್ ಮಾಡಿ ಆಚೆ ಬಂದು ಅಮ್ಮ ಎಲ್ಲಿ ಅಂತಂದಾಗ ಎಲ್ಲ ಇಡೀ ಊರೆಲ್ಲ ಹುಡುಕಿದ್ರು, ಎಲ್ಲೂ ಕಾಣ್ತಾ ಇಲ್ಲ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟು ಆಗಿದೆ. ಅವರು ಪೊಲೀಸ್ನವರು ಅವರು ಕಾರ್ಯ ಮೂವ್ ಮಾಡ್ತಾವ್ರೆ. ನಾವು ಎಲ್ಲ ಕಡೆ ಗೊತ್ತಿರೋರ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆಲ್ಲ ಗೊತ್ತಿರೋ ಜನಗಳ ಹತ್ರ ಮಾತಾಡ್ತಾವೆ. ಯಾವುದೋ ಅವ್ರು ಸುಳಿವು ಸಿಕ್ಕಿಲ್ಲ. ನೋಡಿ, ನಿಮ್ಮ ಕಡೆಯಿಂದ ಏನಾರು ನಮ್ಗೊಂದು ಹೆಲ್ಪ್ ಮಾಡಿ ಅವರೆಲ್ಲರೂ ಒಂದು ಸ್ವಲ್ಪ ಕಂಡೆ ಒಂದು ಮಗು ತಾಯಿ. ಎಷ್ಟು ವರ್ಷ ಸರ್ ಮಕ್ಕಳು? ಸರ್, ಮಗು ಬಂದು 6 ವರ್ಷ. ಮಕ್ಕಳ ಹೆಸರು ಹೇಳಿ. ವೇದಾಂತು ಹಿರಿ ಹುಡುಗ 6 ವರ್ಷ ಅವನಿಗೆ. ತನ್ಮಯಿ 4 ವರ್ಷ. ಅವ್ನು ಚಿಕ್ಕ ಹುಡುಗ ಸರ್. ಅವನು ಸಂಗೀತ ನೀವು ಎಲ್ಲೇ ಇದ್ದರೂ ಏನೇ ಆದರೂ ಮಕ್ಕಳು ನೋಡಿಕೊಂಡು ತಂದೆ ತಾಯಿ ಎಲ್ಲ ಫುಲ್ ಮನೆಯಲ್ಲಿ ಗಾಬರಿ ಆಗವ್ರೆ. ಯಾರೂ ಊಟ ಮಾಡಿಲ್ಲ. ಇಲ್ಲಿ ತುಂಬ ಅನಾಹುತಗಳು ನಡೀತಾವೆ. ನಿನಗೋಸ್ಕರ ಎಲ್ಲ ಕಾಯ್ತಾವ್ರೆ. ನೀನು ಎಲ್ಲೇ ಇದ್ರೂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗುತ್ತೆ. ದಯವಿಟ್ಟು ನೀನು ಏನು ಆಯ್ಕಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಆದಷ್ಟು ಬೇಗ ನೀನು ನಮ್ಮ ಊರು ಸೇರ್ಕೊಳ್ಳೋಕೆ ವ್ಯವಸ್ಥೆ ಮಾಡು. ಮಕ್ಕಳು ಎಲ್ಲರೂ ನೀನು ಸೇಫ್ ಆಗಿರೋ, ಎಲ್ಲರೂ ಸೇಫ್ ಆಗಿರೋ. ಆದಷ್ಟು ಬೇಗ ಊರಿಗೆ ಬಾ. ಯಾವುದೇ ಅನಾಹುತ ಏನೂ ಆಯ್ಕಿಲ್ಲ. ಇಲ್ಲಿ ನೀನು ಇಲ್ಲ ಅಂತ ಮನೇಲಿ ಊಟ ತಿಂಡಿ ಬಿಟ್ಟು ಗೊಳೋ ಅಂತ ಹೇಳ್ತಾವ್ರೆ. ಎಲ್ಲ ಕಡೆ ತುಂಬ ಹಿಂಸೆ ಆಯ್ತಾ ಇದೆ. ಆದಷ್ಟು ಬೇಗ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಹಾಕಿವಿ. ಒಂದು ಯಾರಿಗಾರು ಒಂದು ನಂಬರ್ ಗೊತ್ತಿರೋ ಕಾಲ್ ಮಾಡು. ನೀನು ಯಾವುದಾದ್ರೂ ಹೇಳು, ಅಲ್ಲೇ ನಾವು ಕರ್ಕೊಬರ್ತೀವಿ. ಏನೂ ಪ್ರಾಬ್ಲಮ್ ಇಲ್ಲ. ಆದಷ್ಟು ಬೇಗ ಊರಿಗೆ ಬವ. ನೀನು ನಿಮ್ದು ಏನೇ ಪ್ರಾಬ್ಲಮ್ ಇದ್ರು ಕುಂತು ಮಾತಾಡೋಣ. ಅದು ನೀನು ಸಡನ್ನಾಗಿ ಇದು ಓನ್ ಡಿಸಿಷನ್ ತಗೋಬಾರ್ದಾಗಿತ್ತು. ಯಾರಿಗೆ ನಮಗೊಂದು ಮಾತಾಡಿದ್ರೆ ನಾವು ಮಾತಾಡ್ತಿದ್ದೋ. ಅದೇನೇ ತೀರ್ಮಾನ ಮಾಡ್ಕೊಳ್ಳೋಣ. ನಿನ್ನ ಬಗ್ಗೆ ಮಕ್ಕಳ ಬಗ್ಗೆ ಸೇಫ್ ಆಗಿರು, ಚೆನ್ನಾಗಿರು. ಎಲ್ಲೇ ಇದ್ರು ಆದಷ್ಟು ಬೇಗ ನೀನು ಮಕ್ಕಳು ಹುಷಾರು, ನೀನು ಹುಷಾರು. ಕಾಲ್ ಮಾಡಿ ಆದಷ್ಟು ಬೇಗ ಊರಿಗೆ ಬರೋಕ್ಕೆ ಟ್ರೈ ಮಾಡವ. ನೀನು ನಾವು ಹುಡುಕ್ತಾವಿ. ನಿನ್ನೆ ಕಾಯ್ತಾವಿ. ಎಲ್ಲಿ ಬತ್ತಿ ಯಾವ್ದಾರಿ ಬತ್ತಿ ಅಂತ ಕಾಯ್ತಾವಿ. ನಿನ್ಗೋಸ್ಕರನೇ ಕಾಯ್ತಾವಿ. ಆದಷ್ಟು ಬೇಗ ಊರಿಗೆ ಬವ. ನಾವು ನಿನ್ನ ಹುಡುಕ್ತಾವಿ. ಫುಲ್ಲು ಇನ್ನು ಎಲ್ಲ ಕಡೆನೂ ಹುಡುಕಾಡ್ತಾವಿ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗುತ್ತೆ. ಪೊಲೀಸರು ಹುಡುಕ್ತಾವ್ರೆ, ನಾವು ಹುಡುಕ್ತಾವಿ. ಆದಷ್ಟು ಈಗ ಸೋಷಿಯಲ್ ಮೀಡಿಯಾದಲ್ಲೂ ಇದು ಅಪ್ಡೇಟ್ ಮಾಡೀವಿ. ಅಲ್ಲಿ ನಂಬರ್ ಹಾಕಿವಿ. ನೀನು ಏನಾದ್ರು ಯಾರು ತವರಿಸ್ಕೊಂಡು ಕಾಲ್ ಮಾಡು. ಆದಷ್ಟು ಬೇಗ ಊರು ತಲುಪವ ನೀನು.